ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೇನೆ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಂಬರಿಗೆ ಇರ್ಬೋದು ಅಥವಾ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಹುಣ್ಣಿಮೆ ರಿಚುವಲ್ಸಿಗೆ ಇನ್ನು ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನೊಂದು 4 ಡೇಸ್ ಇದೆ ಅಷ್ಟೇ. 4 ಡೇಸಲ್ಲಿ ಎಲ್ಲ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಬಂದು ಜಾಯ್ನ್ ಆಗ್ತೀನಿ ಅಂತಲೂ ಕೂಡ ಹೇಳ್ಬಿಡಿ. ಓಕೆ, ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು 4 ಡೇಸಲ್ಲಿ ಡೆಫಿನೆಟ್ಲಿ ಯಾರೆಲ್ಲ ಜಾಯ್ನ್ ಆಗ್ತೀರಾ ನಿಮ್ಮ ಲೈಫನ್ನು 100% ಬದಲಾಯಿಸ್ಕೊಳ್ತೀರಾ. ಯಾಕಂತ ಹೇಳಿದ್ರೆ ಈ ಒಂದು ರಿಚುವಲ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೀಲ್ ಮಾಡೋದಾಗಿರಲಿ, ಅಥವಾ ರಿಲೇಷನ್ಶಿಪ್ಪಲ್ಲಿದ್ದಂಥ ಥರ್ಡ್ ಪಾರ್ಟಿ ರಿಮೂವ್ ಮಾಡೋದಾಗಿರಲಿ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ಪಾರ್ಟ್ನರ್ ಮಧ್ಯೆ ಇರ್ಬೋದು, ಒಂದು ಬಾಂಡಿಂಗ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಬ್ಯೂಟಿಫುಲ್ ಆಗಿರೋಂಥ ರಿಚುವಲ್ಸ್ ಇದು. ಓಕೆ, ಯಾಕಂದರೆ ಇನ್ನೂ ಕೂಡ ಪವರ್ಫುಲ್ ಆಗಿರೋವಂಥದ್ದು ಹುಣ್ಣಿಮೆ ದಿನ ಮಾಡ್ತಾ ಇದ್ದೀರಾ ಈ ಒಂದು ರಿಚುವಲ್ಸ್ನ ಅಲ್ವಾ. ಲೈವ್ ಸೆಷನ್ ಆಗಿರುತ್ತೆ. ಆ್ಯಂಡ್ ಹುಣ್ಣಿಮೆ ದಿನ ನೀವು ಮಾಡ್ತಿರೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಏನೆಲ್ಲ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದಾರೆ ರಿಲೇಷನ್ಶಿಪ್ಪಲ್ಲಿ ಅದನ್ನೆಲ್ಲದನ್ನು ನೀವು ಹೀಲ್ ಮಾಡ್ತೀರಾ. ಓಕೆ, ಸೊ ಮಾಡ್ಕೊಳ್ತೀರಾ. ಓಕೆ, ಹಾಗಾಗಿ ಇನ್ನು ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ರಿಚುವಲ್ಸ್ ಅಂತ ಹೇಳಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿ. ಆ್ಯಂಡ್ ನಿಮ್ಮ ನೇಮನ್ನು ನನಗೆ ಕಳಿಸಿ. ಓಕೆ, ದೆನ್ ಆಲ್ರೆಡಿ ಕೇಳಿದ್ದೀರಾ ಇದೇನಕ್ಕೆ ಯೂಸ್ ಆಗುತ್ತೆ, ಏನು ಬೆನಿಫಿಟ್ ಏನು ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಮತ್ತೆ ಮತ್ತೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮ್ಯಾಮ್ ಇದ್ರ ಬಗ್ಗೆ ಹೇಳಿ ಅಂತ ಹೇಳಬೇಡಿ. ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಈಗ ಆದಷ್ಟು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಏನಕ್ಕೆ ಯೂಸ್ ಆಗುತ್ತೆ, ಏನಿದ್ರಿಂದ ಬೆನಿಫಿಟ್ ಏನು ಎಲ್ಲದನ್ನು ಹೇಳಿದ್ದೀನಿ. ದೆನ್ ನೀವು ಯೂಸ್ ಇದೆ, ನಿಮಗೆ ಬೇಕಾಗಿದೆ, ಇದರ ಅವಶ್ಯಕತೆ ಇದೆ ನಿಮ್ಮ ಲೈಫಿಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನು ನೀವು ಬುಕ್ ಮಾಡಿಕೊಂಡು ರಿಚುವಲ್ಸಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನೀವು ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿ ಫೋಟೋ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಜೊತೆ ಮಾತಾಡಿದಂಥ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಜಗಳ ಮಾಡಿದಿದ್ರೆ ಅದನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಎಸ್, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. LOA ಸೆಷನ್ 1 by 1 ಸೆಷನ್ ನಡೀತಾ ಇದೆ ಇವಾಗ ಆಲ್ರೆಡಿ. ಓಕೆನಾ, ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬೇಕು, ನಿಮ್ಮ ಲೈಫನ್ನು ಪಾಸಿಟಿವ್ ವೇಲಿ ಬದಲಾಯಿಸ್ಕೊಳ್ಬೇಕಂತ ಇದ್ದೀರಾ ಅವರು ಕೂಡ ಅಷ್ಟೇ LOA ಕ್ಲಾಸಸ್ಗೆ ಸೆಷನ್ಗೆ ಜಾಯ್ನ್ ಆಗ್ಬೋದು, ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ನನಗೆ ವಾಟ್ಸಪ್ಪಲ್ಲಿ LOA ಸೆಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತೇಳಿ ನನಗೆ ಕಳಿಸ್ಬೋದು. ಓಕೆನಾ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಈ ಒಂದು ರೀಡಿಂಗ್ನ ಯಾರ ವಿಷಯದಲ್ಲಿ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಅವರ ಫೇಸ್ ಇರ್ಬೋದು, ಅವರನ್ನು ನೆನ್ಪು ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಜೊತೆ ಮಾತಾಡಿದಂಥ ಕ್ಷಣಗಳನ್ನಾಗಿರ್ಬೋದು, ಅದೆಲ್ಲದನ್ನು ನೆನಪಿಸ್ಕೊಳ್ಳಿ. ಓಕೆ, ಏನಿದೆ, ಅವ್ರು ನಿಮಗೆ ಏನು ಹೇಳಬೇಕಂತಿದ್ದಾರೆ, ಕರೆಂಟ್ ಎನರ್ಜೀಸ್ ಏನಿದೆ ನಿಮ್ಮಿಬ್ಬರದ್ದು ಚೆಕ್ ಮಾಡೋಣ. ಓಕೆ, ಎಸ್, ಇಲ್ಲಿ ನಿಮ್ಮ ಲೈಫಲ್ಲಿರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ಇರ್ಬೋದು, ಯಾರೋ ಒಬ್ಬರು ಎಂಟ್ರಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಒಂದು ಹೊಸ ಮೆಂಬರ್ ಎಂಟ್ರಿ ಆಗ್ತಿದ್ದಾರೆ. ಹಂಗಂತ ಹೇಳಿದ ತಕ್ಷಣ ಲವರ್ ಅಂತ ನೀವು ಅನ್ಕೊಂಬಿಡಿ. ಓಕೆ, ಸೊ ಒಂದು ಹೊಸ ಪರ್ಸನ್, ಫ್ರೆಂಡ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ಅವರು ಇಷ್ಟಪಡೋಂಥ ಪೆಟ್ ಆಗಿರ್ಬೋದು, ಅಥವಾ ನ್ಯೂ ಮೆಂಬರ್ ಯಾರೋ ಒಬ್ಬರು ಹೊಸ ಮೆಂಬರ್ ಅವರ ಲೈಫಿಗೆ ಆ್ಯಡ್ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ದೆನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಮಿಸ್ ಯು ಅಂತ ಹೇಳಿ ನಿಮಗೆ ಜೋರಾಗಿ ಹೇಳ್ತಿರೋವಂಥದ್ದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋವಂಥದ್ದು. ಆ್ಯಂಡ್ ನಿಮ್ಮ ನೆನಪುಗಳನ್ನು ಅಥವಾ ನಿಮ್ಮ ಮಾತುಗಳನ್ನು, ನಿಮ್ಮ ನಗುನ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು. ಓಕೆ,
ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ, ಪ್ರತಿ ಕ್ಷಣ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೆನಪಿಸ್ಕೊಂಡು ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಿರುವಂಥದ್ದು. ಇಲ್ಲಿ ಅಳ್ತಾ ಇರೋದು ಅಂದ ತಕ್ಷಣ ಜೋರಾಗಿ ಗೊಳೋ ಅಂತ ಅಳೋದು ಆ ಥರ ಅಲ್ಲ. ಓಕೆ, ಇಲ್ಲಿ ಅಳ್ತಾ ಇದ್ದಾರೆ ಮೀನ್ಸ್ ನಿಮ್ಮನ್ನು ನೆನಪಾದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮನ್ನು ನೆನಪು ಮಾಡ್ಕೊಂಡಾಗ ಅಥವಾ ನಿಮ್ಮ ಮಾತನ್ನು ನೆನಪು ಮಾಡ್ಕೊಂಡಾಗ, ನಿಮ್ಮ ಫೋಟೋ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಿದೆ, ಅಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ದೆನ್ ಐ ಮಿಸ್ ಯು ಅನ್ನೋವಂಥದ್ದು 2-3 ಸಲ ನನಗಿಲ್ಲಿ ಚಾನಲೈಸ್ ಆಗಿರುವಂಥದ್ದು. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇವಾಗ ಕರೆಂಟ್ ಸಿಚುವೇಶನಿಗೆ ಅವ್ರು ಕನೆಕ್ಟ್ ಮಾಡಿದಾಗ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು ಅಂತೇಳಿ ಬರ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರಿಗೂ ಫೇವ್ರೆಟ್ ಸಾಂಗ್ ಅಂತ ಹೇಳಿ ಇದೆ. ಓಕೆ, ಇಬ್ಬರಿಗೂ ಇಷ್ಟ ಆಗಿರೋಂಥ ಸಾಂಗ್ ಇದೆ. ಸೊ ಆ ಸಾಂಗ್ನ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಮತ್ತೆ ರಿಪೀಟ್ ಅದನ್ನೇ ಸಾಂಗ್ ಕೇಳ್ತಾ ಇರುವಂಥದ್ದು, ಆ ಸಾಂಗ್ನ ಕೇಳ್ತಾ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿರುವಂಥದ್ದು. ಓಕೆ, ಸೊ ಇಬ್ರಿಗೂ ಫೇವ್ರೇಟ್ ಆಗಿರುವಂಥ ಸಾಂಗ್ನ ಇಲ್ಲಿ ಕೇಳ್ತಾ ಇರುವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ಇನ್ನೊಂದು 15 ಡೇಸ್ ಅಥವಾ 3 ಡೇಸ್ ಅಥವಾ 5 ಡೇಸ್, ಓಕೆ 4 ಡೇಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅವರಿಂದ ನಿಮಗೊಂದು ಕಾಲ್ ಬರ್ಬೋದು ಅಥವಾ ಮೆಸೇಜ್ ಬರ್ಬೋದು ಅಂತ ಇಲ್ಲಿ ಕಾಣಿಸ್ತಿದೆ. ಯಾಕಂದರೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋದ್ರಿಂದ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಆ ಥರ ಅವ್ರು ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆ, ಆ್ಯಂಡ್ ಎಸ್, ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಡೇಸ್. ಓಕೆ, ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥದ್ದು. ನೀವು ಏನಾದರೂ ಆ ನಿರೀಕ್ಷೆಯಲ್ಲಿದ್ದರೆ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಲಿ, ಮತ್ತೆ ಮಾತಾಡಲಿ, ಆ ಥರ ಒಂದು ನಿರೀಕ್ಷೆಯಲ್ಲಿ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ, ನಿರೀಕ್ಷೆ ಇದ್ದರೆ ಎಲ್ಲೋ ಒಂದು ಕಡೆ ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ? ಎಸ್, ಇಲ್ಲಿ ಇಬ್ಬರು ಮಧ್ಯೆ ಕಮ್ಯುನಿಕೇಷನ್ ತುಂಬಾ ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಕಮ್ಯುನಿಕೇಟ್ ಮಾಡಿದಾಗ ಅಂದರೆ ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ಬ್ಯುಸಿ ಆಗೋದು, ಅವ್ರು ಬ್ಯುಸಿ ಆಗೋದು ಅಥವಾ ನೀವು ಬ್ಯುಸಿ ಆಗೋದು, ಏನೋ ಕೆಲಸ ಅಡ್ಡಿ ಬರೋದು, ಅಥವಾ ಕಾಲಲ್ಲಿ ಮಾತಾಡ್ತಿರುವಾಗ ಬೇರೆಯವ್ರ ಕಾಲ್ ಬಂದು ಮಾತು ಏನೋ ಒಂದು ಇಂಪಾರ್ಟೆಂಟ್ ಮಾತಾಡ್ತಾ ಇರ್ತೀರ ಅವ್ರ ಜೊತೆಗೆ, ಬ್ರೇಕ್ ಆಗುವಂಥದ್ದು. ಓಕೆ, ಇಲ್ಲಿ ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲ, ಕಮ್ಯುನಿಕೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗಿಲ್ಲ ಅವ್ರ ಜೊತೆಗೆ, ಕರೆಕ್ಟಾಗಿ ಒಂದು ಸರಿಯಾಗಿರುವಂಥ ರೀತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಏನು ಹೇಳ್ಬೇಕಂತಿದ್ರೆ ನಿಮ್ಮ ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿ ಕೂಡ ನಿಮ್ಮ ಪರ್ಸನ್, ಈಗ ನಿಮ್ಮ ಮೈಂಡಲ್ಲಿ ಯಾರು ಇಟ್ಕೊಂಡು ನೋಡ್ತಾ ಇದ್ದೀರಲ್ವ, ಆ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಮನಸ್ಸಲ್ಲಿರೋದನ್ನ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಸೀಕ್ರೆಟ್ ಮಾಡ್ತಿದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿರೋದನ್ನ ಹೇಳ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ರು ಸಿಚುವೇಶನ್ ಇಲ್ಲಿ ನೋಡಿದಾಗ ಅವ್ರ ಮನಸ್ಸಲ್ಲಿರೋದೇ ಒಂದು, ಬಾಯಲ್ಲಿ ಹೇಳ್ತಾ ಇರೋದೇ ಇನ್ನೊಂದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರು ಯೋಚನೆ ಮಾಡ್ತಿರೋ ರೀತಿನೇ ಬೇರೆ, ಅದು ನಿಮಗೆ ರಿಯಲೈಸ್, ಅದು ನಿಮಗೆ ಗೊತ್ತಾಗ್ತಿದೆ. ಅವ್ರು ಹೇಳ್ತಿರೋ ಮಾತಲ್ಲಿ ನೀವು ಕಂಡುಹಿಡಿತಾ ಇದ್ದೀರಾ ಅವ್ರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತ ಹೇಳಿ. ಓಕೆ, ಇಲ್ಲಿ ಏಪ್ರಿಲ್ ಮಂತ್, ಆಗಸ್ಟ್, ಸೆಪ್ಟೆಂಬರ್, ಫೆಬ್ರವರಿ ಆ್ಯಂಡ್ ಮಾರ್ಚ್, ನವೆಂಬರ್, ಜೂನ್ ಮಂತ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಮಂತಲ್ಲಿ ನಿಮ್ಮ ಬರ್ತ್ಡೇ ಅಥವಾ ನಿಮ್ಮ ಪರ್ಸನ್ ಬರ್ತ್ಡೇ ಇರ್ಬೋದು, ಅಥವಾ ಈ ಒಂದು ಮಂತಲ್ಲಿ ನಿಮಗೆ ಅವರು ಪ್ರಪೋಸ್ ಮಾಡಿದ್ದು, ಮೀಟ್ ಮಾಡಿದ್ದು, ನಿಮಗೆ ಅವ್ರು ಸಿಕ್ಕಿರೋ ಅಂಥದ್ದು, ಆ ಥರ ಒಂದು ಚಾನಲೈಸ್ ಆಗ್ತಿದೆ. ಇಲ್ಲಿ ಟೈಮ್ ಕೊಡು ಅಂತ ಇಲ್ಲಿ ಒಂದು ಚಾನ್ಸ್ ಕೇಳ್ತಾ ಇರುವಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ಸ್ವಲ್ಪ ಟೈಮ್ ಕೊಡು, ಅಥವಾ ಥಿಂಕ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಕಮಿಟ್ಮೆಂಟಿಗೋಸ್ಕರ ಅವ್ರಿಗೆ ನೀವು ಫೋರ್ಸ್ ಮಾಡ್ತಿರ್ಬೋದು, ಅಥವಾ ಸಮಥಿಂಗ್ ಅವ್ರಿಗೆ ಏನೋ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ, ಟೈಮ್ ಕೊಡು ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಕುಂಭರಾಶಿ, ಮಕರ ರಾಶಿ, ಮೀನ, ವೃಶ್ಚಿಕ, ಕರ್ಕಾಟಕ, ಧನಸ್ಸು, ಕನ್ಯಾ ರಾಶಿ, ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ನಿಮ್ಮ ಲೆಟರ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಲೆಟರ್ ಆಗಿರ್ಬೋದು. JJSKVBPNC, K ಲೆಟರ್,
ವೈ ಲೆಟರ್, ಎಲ್, ಎನ್, ಓಕೆ, ಎಕ್ಸ್ ಹಸ್ಬೆಂಡ್ ಬಗ್ಗೆ ನೋಡ್ತಿರ್ಬೋದು, ಎಕ್ಸ್ ವೈಫ್ ಬಗ್ಗೆ ನೋಡ್ತಿರ್ಬೋದು, ಎಕ್ಸ್ ಪರ್ಸನ್ ಬಗ್ಗೆ, ಎಕ್ಸ್ ಲವರ್ ಬಗ್ಗೆ, ಬಾಯ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ. ಓಕೆ, ಸೊ ಇಲ್ಲಿ ಸಮಥಿಂಗ್ ಆ ಥರ ಇಲ್ಲಿ ಎಕ್ಸ್ ಅನ್ನೋವಂಥದ್ದು ಬರ್ತಾ ಇದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು ನೀವು. ಓಕೆ, ಸೊ ಟ್ರಾವೆಲ್ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ನಿಮ್ಮಿಂದ ಅವರು ಸ್ವಲ್ಪ ದೂರದಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ದೂರ ಹೋಗ್ತಾ ಇದ್ದಾರೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅಥವಾ ದೂರದಲ್ಲಿ ಇರ್ಬೋದು ನಿಮ್ಮಿಂದ. ಆ ಥರ ಚಾನಲೈಸ್ ಆಗ್ತಿದೆ ಇಲ್ಲಿ. ಓಕೆ, 33, 34, 47, 15, 11, 28, 29, 4, 14, 13, 5. ಈ ಒಂದು ನಂಬರ್ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವರ ಫೋನ್ ನಂಬರ್ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಏಜ್ ಆಗಿರ್ಬೋದು. ಓಕೆ, ಅಥವಾ ನಿಮ್ಮ ಆನಿವರ್ಸರಿ, ನಿಮ್ಮ ಪ್ರಪೋಸ್ ಮಾಡಿದಂಥ ಡೇಟ್. ಓಕೆ, ಎಸ್, ಇಲ್ಲಿ ಅವರಿಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇದೆ ಲೈಫಲ್ಲಿ ಅಂತೇಳಿ ಕಾಣಿಸ್ತಿದೆ. ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಸಮಥಿಂಗ್ ಅವ್ರಿಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಆಸ್ತಿ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಮನೆ ವಿಷಯದಲ್ಲಿ, ಫೈನಾನ್ಷಿಯಲಿ, ಬಿಸ್ನೆಸ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಲಾಸ್ ಆಗ್ತಾ ಇದೆ ಅವರಿಗೆ. ಎಲ್ಲೋ ಒಂದು ಕಡೆ ಅವರು ತುಂಬಾನೇ ಸ್ಟಕ್ ಆಗಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಅದು ನಿಮ್ಮ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಬಟ್ ಅವರಿಗೆ ಅನ್ನಿಸ್ತಿರೋದು, ನೀವೀಗ ಅರ್ಥ ಮಾಡ್ಕೊಳ್ತೀರಾ, ನಿಮ್ಗೆ ಗೊತ್ತಾಗತ್ತೆ, ನೀವು ಅರ್ಥ ಮಾಡ್ಕೊಳ್ತೀರಾ, ಆ ಥರ ಅವ್ರು ಇಲ್ಲಿ ಫೀಲಿಂಗ್. ಇಲ್ಲಿ ನಿಮ್ಮಿಬ್ಬರ ಮಧ್ಯ ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ ಬಾಯಿ ಬಿಟ್ಟೆ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳಬೇಕು, ಅಥವಾ ನೀವು ಅವ್ರ ಹತ್ರ ಬಾಯಿ ಬಿಟ್ಟೆ ಎಲ್ಲ ವಿಷಯನೂ ಹೇಳಬೇಕು ಅಂತ ಇಲ್ಲ. ಓಕೆ, ಸೊ ನೀವು ಆ ಫೀಲಲ್ಲೇ ಆ ಫೀಲಲ್ಲಿ ಏನು ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಾ, ಆ ಫೀಲಲ್ಲಿ ಏನು ನಡೀತಾ ಇದೆ, ಅಥವಾ ಅವ್ರು ಏನು ಹೇಳ್ಬೇಕಂತ ಇದ್ದಾರೆ, ಅಥವಾ ಅವ್ರು ನೋಡಿದ ತಕ್ಷಣ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ನೀವಾಗೆ ಅರ್ಥ ಮಾಡ್ಕೊಳ್ತೀರಾ. ಅಷ್ಟೊಂದು ಬಾಂಡಿಂಗ್, ನಿಮ್ಮ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಎಸ್, ಅವರನ್ನ ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು, ನೀವು ಅವರನ್ನ ಮಿಸ್ ಮಾಡ್ಕೊಳ್ತಿರೋವಂಥ ಎನರ್ಜಿ ತುಂಬ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ರೀಡಿಂಗ್ ಸ್ಟಾರ್ಟಿಂಗಿನೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಸ್ಪಿರಿಚುವಲಲ್ಲಿ ಇದ್ದೀರಾ ನೀವಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಸ್ಪಿರಿಚುವಲ್ ಜರ್ನಿನ ಎಂಜಾಯ್ ಮಾಡ್ತಿರೋವಂಥದ್ದು, ಸ್ಪಿರಿಚುವಲ್ ಜರ್ನಿಲಿ ಇರೋವಂಥದ್ದು. ಟ್ಯಾರೋ ರೀಡರ್ ಆಗಿರ್ಬೋದು, ಟ್ಯಾರೋ ರೀಡಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಟ್ಯಾರೋ ನೋಡಿ ವಿಷಯ ತಿಳ್ಕೊಳ್ತಿರುವಂಥದ್ದು ನಿಮ್ಮ ಬಗ್ಗೆ, ಅಥವಾ ನೀವು ಅವ್ರ ಬಗ್ಗೆ ತಿಳ್ಕೊಳ್ತಿರುವಂಥದ್ದು, ಸಮಥಿಂಗ್ ಆ ಥರ ಇಲ್ಲಿ ಸ್ಪಿರಿಚುವಲ್ ಅನ್ನೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ಸಮಥಿಂಗ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ರಿಚುವಲ್ಸ್ನ ಮಾಡ್ತಾ ಇದ್ದೀರಾ, ಅಥವಾ ಸ್ಪೆಲ್ ಮಾಡ್ತಾ ಇದ್ದೀರಾ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿ ಕೂಡ ಇರ್ಬೋದು. ಬಟ್ ಏನಂತ ಹೇಳಿದ್ರೆ, ಅವ್ರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರೋವಂಥದ್ದು, ಓಕೆ ನೈಸ್, ನಿಮ್ಮ ಜಾಗದಲ್ಲಿ ಬೇರೆಯವರ ವ್ಯಕ್ತಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಎಸ್, ನೋಡಿ ಇಲ್ಲಿ ನಿಮ್ಮ ಒಂದು ಜಾಗಕ್ಕೆ ಬೇರೆಯವರನ್ನ ಯಾರನ್ನು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆ ಥರ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು, ನೀನೇ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ಸ್ಟಾರಿಂದ ಏನು ಬರುತ್ತೆ ಚೆಕ್ ಮಾಡೋಣ. Page of Swords, The Lover ಕಾರ್ಡ್ ಬರ್ತಿದೆ. ನೈಸ್. ವಾವ್, 4 of Wands, Page of Pentacle, ನ್ಯೂ ಬಿಗಿನಿಂಗ್. ನೈಸ್. ದ ಫುಲ್ ಕಾರ್ಡ್ ಕೂಡ ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ,
ಎಸ್, ಇಲ್ಲಿ ನಿಮ್ಮ ಬರ್ತಡೇ ಈ ಮಂತ್ ಎಂಡ್ ಒಳಗೆ, ಈ ಮಂತಲ್ಲಿ ಅಥವಾ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ಬರ್ತಡೇ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಬರ್ತಡೇ ಇರ್ಬೋದು. ಇಲ್ಲಿ ಅಷ್ಟರ ಒಳಗಡೆ ನಿಮ್ಮನ್ನವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸಂಪರ್ಕ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಒಂದು ಅವರಿಂದ ನೀವೇನು ನಿರೀಕ್ಷೆಯಲ್ಲಿ ಇದ್ದೀರಾ, ಒಂದು ಕಾಲ್ ಇರ್ಬೋದು ಅಥವಾ ಒಂದು ಮೆಸೇಜ್ ಇರ್ಬೋದು ಅಥವಾ ಅವ್ರ ಜೊತೆ ಮಾತಾಡಬೇಕು ಅಂತ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಸೊ ಅದೆಲ್ಲ ಒಂದು ಕಡೆ ಸಕ್ಸಸ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ನಿಗೆ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಿಕ್ಕಿರೋದು ನನಗೆ, ನಿಮ್ಗಿಂತ ನಿಮ್ಮ ಪರ್ಸನ್ ಚಿಕ್ಕ ಇದ್ದಾರೆ, ವಯಸ್ಸಲ್ಲಿ ಏಜಲ್ಲಿ ಚಿಕ್ಕವರಿದ್ದಾರೆ. ಓಕೆನಾ, ಅವ್ರು ಥಿಂಕ್ ಮಾಡೋವಂಥ ರೀತಿ ಏನಿದೆ, ವಯಸ್ಸಿನಕ್ಕಿಂತ ಮೀರಿದ್ದಾಗೆ ಅವರು ಥಿಂಕ್ ಮಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಎಷ್ಟೊಂದ್ಸಲ ನಿಮಗೆ ಅವರು ಬುದ್ಧಿವಾದ ಹೇಳಿರುವಂಥದ್ದು, ಎಷ್ಟೊಂದ್ಸಲ ನಿಮಗೆ ಅವರು ಸಮಾಧಾನ ಮಾಡಿರುವಂಥದ್ದು, ಅಡ್ವೈಸ್ ಮಾಡಿರುವಂಥದ್ದು, ಆ ಥರ ನನಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ, ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನ್ಯೂ ಬಿಗಿನಿಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಪರ್ಸನಿಗೆ ಆಲ್ರೆಡಿ ಎಲ್ಲೋ ಒಂದು ಕಡೆ ಮದುವೆ ಫಿಕ್ಸ್ ಆಗಿ ಅಥವಾ ಮದುವೆ ಫಿಕ್ಸ್ ಆಗಿ ಬ್ರೇಕಪ್ ಆಗಿರುವಂಥದ್ದು, ಅಥವಾ ನಿಮಗಿರ್ಬೋದು ನಿಮ್ಮ ಪರ್ಸನಿಗೆ ಇರ್ಬೋದು, ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಮದುವೆ ಫಿಕ್ಸ್ ಆಗಿ ಬ್ರೇಕಪ್ ಆಗಿದೆ. ಓಕೆನಾ, ಅಥವಾ ಮದುವೆವರೆಗೆ ಹೋಗಿ ಕ್ಯಾನ್ಸಲ್ ಆಗಿರುವಂಥದ್ದು, ಅಥವಾ ಮದುವೆ ಅಂತ ಹೇಳಿ ಇವಾಗ ಅವ್ರ ಮನೆಯಲ್ಲಿ ಮಾತುಕತೆ ನಡೀತಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮಾತುಕತೆ ಆಗ್ತಿರ್ಬೋದು. ಅದನ್ನೇ ನಿಮ್ಮ ಪರ್ಸನ್ ಹತ್ರ ಮಾತಾಡಿದ ಮೇಲೆ ಎಲ್ಲೋ ಒಂದು ಕಡೆ ಜಗಳಗಳಾಗಿದೆ. ಮನೇಲಿ ಈ ಥರ ಹುಡುಗನ ನೋಡ್ತಿದ್ದಾರೆ ಅಥವಾ ಹುಡುಗಿನ ನೋಡ್ತಿದ್ದಾರೆ ಅಂತ ನಿಮ್ಮ ಪರ್ಸನ್ ಹತ್ರ ನೀವು ಯಾವಾಗ ಶೇರ್ ಮಾಡ್ಕೊಂಡ್ರಿ, ಅವಾಗಿನ ನಿಮ್ಮಿಬ್ರ ಮಧ್ಯೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇಬ್ರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಇಂದ ಹೊರಗೆ ಬರೋದು ಹೇಗೆ ಅಂತ ಇಬ್ರು ಕುತ್ಕೊಂಡು ಮಾತಾಡ್ಲಿಕ್ಕೂ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ. ಆ ಥರ ಇಲ್ಲಿ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ದ ಫೂಲ್ ಕಾರ್ಡ್ ಬರ್ತಿರೋದ್ರಿಂದ ನ್ಯೂ ಬಿಗಿನಿಂಗ್ನ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಪರ್ಸನ್ ಜೊತೆಗೆ. ಓಕೆ, ಅವರಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆನಾ, ಆ್ಯಂಡ್ ಇದಕ್ಕೆ ಏಂಜಲಿನ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, 2 ಕಾರ್ಡ್ಸ್ ಬಂದಿದೆ. ರೀಕನ್ಸಿಡರ್, ಬಿ ಅಸರ್ಟಿವ್, ದೃಢವಾಗಿರಿ. ನೀವು ಹೆದರ್ಕೊಳ್ತಾ ಇದ್ದೀರಾ, ಕೆಲವೊಬ್ರು ಇಲ್ಲಿ ತುಂಬ ಭಯ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋದು ತುಂಬ ಭಯ ಆಗ್ತಿದೆ. ನಿಮ್ಮ ಪರ್ಸನಿಗಿರ್ಬೋದು, ನಿಮಗಿರ್ಬೋದು. ಈ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀನಿ, ಈ ವ್ಯಕ್ತಿ ನನಗೆ ಮತ್ತೆ ಸಿಗಲ್ಲ. ಓ ಮೈ ಗಾಡ್, ಸಕ್ಸಸ್ ಬರ್ತಿದೆ. ವಾವ್, ಸಕ್ಸಸ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್. ನೀವೇನು ಆ ಥರ ಥಿಂಕ್ ಮಾಡ್ತಿದ್ದೀರಲ್ವಾ, ಈ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀನಿ ಅಥವಾ ಈ ವ್ಯಕ್ತಿ ನಂಗೆ ಇನ್ನು ಲೈಫಲ್ಲಿ ಸಿಗೋದೇ ಇಲ್ಲ ಅಂತ ನೀವೇನು ಥಿಂಕ್ ಮಾಡ್ತಿದ್ದೀರಲ್ವಾ, ರಾಂಗ್. ಓಕೆ, ಸೊ ನೋಡಿ, ಇಲ್ಲಿ ಅವರಿಗೂ ಕೂಡ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಬಟ್ ಸಿಚುವೇಶನ್ ನಿಮ್ಮಿಂದ ಅವರು ದೂರ ಆಗುವಾಗೆ, ಸಿಚುವೇಶನ್ ನಿಮಗೆ ಹರ್ಟ್ ಆಗುವಾಗೆ ಅಥವಾ ಸಿಚುವೇಶನ್ ನಿಮಗೆ ನೆಗೆಟಿವ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮಿಬ್ಬರಿಗೂ ಕೂಡ. ಓಕೆ, ಬಟ್ ಇಲ್ಲಿ ಸಕ್ಸಸ್, ಬಾಟಮ್ ಆಫ್ ದ ಕಾರ್ಡ್ ಸಕ್ಸಸ್ ಬರ್ತಿದೆ. ದೃಢವಾಗಿರಿ ಅನ್ನೋದು ಬರ್ತಿದೆ ಅಂತ ಹೇಳಿದ್ರೆ, ನೀವೇನು ಹೋಪ್ ಕಳ್ಕೊಳ್ತಿದ್ದೀರಾ ಅಥವಾ ಈ ವ್ಯಕ್ತಿ ಮೇಲೆ ಇರ್ಬೋದು, ಈ ಪ್ರೀತಿ ಮೇಲೆ ಏನು ಹೋಪ್ ಕಳ್ಕೊಳ್ತಿದ್ದೀರಾ, ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ, ಕಳ್ಕೊಂಬೇಡಿ, ದೃಢವಾಗಿರಿ, ಸಕ್ಸಸ್ ಬರುತ್ತೆ ಲೈಫಲ್ಲಿ ಅಂತ ಇಲ್ಲಿ ಏಂಜಲಿನ ಗೈಡೆನ್ಸ್ ಬರ್ತಿರೋಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ರಿಚುವಲ್ಸ್ಗೆ ಜಾಯಿನ್ ಆಗ್ಲಿಕ್ಕೆ ಇನ್ನು 4 ಡೇಸ್ ಬಾಕಿ ಇದೆ. ಓಕೆನಾ, ಅಷ್ಟರೊಳಗಡೆ ಬೇಗ ಜಾಯಿನ್ ಆಗಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.